ಪ್ಯಾಕೆಟ್ ಟ್ರೇಸರ್ ಇಂಟರ್ಫೇಸ್ ಈ ತರ ಕಾಣಿಸುತ್ತೆ ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ನಮಗೆ ಏನೇನೆಲ್ಲ ಕಾಂಪೋನೆಂಟ್ಸ್ ಡಿವೈಸಸ್ ಯೂಸ್ ಮಾಡಬೇಕು ಕೇಬಲ್ಸ್ ಎಲ್ಲದನ್ನು ಇಲ್ಲಿ ಅವೈಲೇಬಲ್ ಇರುತ್ತೆ ಅಂಡ್ ಇಲ್ಲಿ ಏನಾದ್ರೂ ನಮಗೆ ಒಂದು ಟೆಕ್ಸ್ಟ್ ಎಡಿಟ್ ಮಾಡಬೇಕು ಅಂತಂದ್ರೆ ಡಿಲೀಟ್ ಮಾಡಬೇಕು ಅಂದ್ರೆ ಏನೇನು ವಿಡಿಯೋ ನಾವು ಕಳಿಸ್ಬೇಕು ಅದೆಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಾನು ಫಸ್ಟ್ ಒಂದು ಲ್ಯಾನ್ ಸೆಟಪ್ ನ ತೋರಿಸ್ತೀನಿ ಅಂದ್ರೆ ಹೆಂಗೆ ಡಿವೈಸಸ್ ವಿತ್ ಇನ್ ಒನ್ ನೆಟ್ವರ್ಕ್ ಕಮ್ಯುನಿಕೇಟ್ ಆಗುತ್ತೆ ಅಂತ. ಲೈಕ್ ಸೆಕ್ಷನ್ ಹೋಗಿ 2 ಕಂಪ್ಯೂಟರ್ಸ್ ತಗೊಳ್ತೀನಿ. ಸೊ ಈ ಕಂಪ್ಯೂಟರ್ಸ್ ನಾನು ಒಂದು ಸ್ವಿಚ್ ಇಂದ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದನ್ನ ನಾವು ಒಂದು ಕೇಬಲ್ಸ್ ಮೂಲಕ ಕನೆಕ್ಟ್ ಮಾಡಬೇಕು. ಸೊ ಕೇಬಲ್ಸ್ ಅಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಡಿವೈಸಸ್ ಕನೆಕ್ಟ್ ಮಾಡಬೇಕು ಅಂತಂದ್ರೆ ಕಾಪರ್ ಸ್ಟ್ರೈಟ್ ಥ್ರೂ ಕೇಬಲ್ ನ ಯೂಸ್ ಮಾಡಬೇಕು ಅಂಡ್ ಸೇಮ್ ಡಿವೈಸಸ್ ಕನೆಕ್ಟ್ ಮಾಡಬೇಕು ಅಂತಂದ್ರೆ ನಾವು ಒಂದು ಕ್ರಾಸ್ ಓವರ್ ಕೇಬಲ್ ನ ನಾವು ಯೂಸ್ ಮಾಡ್ತೀವಿ. ಸೊ ನಾನು ಇಲ್ಲಿ ಒಂದು ಸ್ಟ್ರೈಟ್ ಥ್ರೂ ಕೇಬಲ್ ನ ಯೂಸ್ ಮಾಡ್ತಿದ್ದೀನಿ. ಎಥರ್ನೆಟ್ 01 ಅಂಡ್ ಅದೇ ತರ ಸೊ ಇದು ನಾವು ಕೇಬಲ್ಸ್ ಇಂದ ಕನೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ನಮಗೆ ಸ್ಟಿಲ್ ಆರೆಂಜ್ ಡಾಟ್ಸ್ ತೋರಿಸ್ತಿದೆ ಬಟ್ ಇಲ್ಲಿ ಗ್ರೀನ್ ಆರೋ ತೋರಿಸ್ಬೇಕು ಅಂತಂದ್ರೆ ನಾವಿನ್ನು ಈ ಒಂದು ಡಿವೈಸಸ್ ಗೆ IP ಅಡ್ರೆಸಸ್ ಅದೇನು ಇನ್ನು ಸೆಟ್ ಮಾಡಿಲ್ಲ. ಸೊ ಅದನ್ನೆಲ್ಲ ನಾವು ನೀಟಾಗಿ ಸೆಟ್ ಮಾಡಬೇಕು ಫಸ್ಟ್. ಸೊ ಡೆಸ್ಕ್ಟಾಪ್ ಹೋಗ್ಬೇಕು ಆಮೇಲೆ IP ಕಾನ್ಫಿಗರೇಷನ್. ಸೊ ಯಾವ್ದಾದ್ರು ತಗೊಳ್ಳೋಣ 150.1.1.1. ಸೊ ಸಬ್ನೆಟ್ ಮಾಸ್ಕ್ ಡಿಪೆಂಡಿಂಗ್ ಆನ್ ದಿಸ್ ಫಸ್ಟ್ ಆಕ್ಟೇಟ್ ಇದೆ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಅಂದ್ರೆ ಲೈಕ್ ಹೋಸ್ಟ್ ಪಾರ್ಟ್ ಮಾತ್ರ ನಾವು ಚೇಂಜ್ ಮಾಡಬೇಕು ಬಿಕಾಸ್ ಡಿಫ್ರೆಂಟ್ ಡಿವೈಸಸ್ ಅಂಡ್ ಸಬ್ನೆಟ್ ಮಾಸ್ಕ್ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಸೊ ಇವಾಗ ಇದೆಲ್ಲ ಫುಲ್ ನೀಟಾಗಿ ಕನೆಕ್ಟ್ ಆಯ್ತು ಅಂಡ್ ನೆಕ್ಸ್ಟ್ ಒಂದು PDU ಕಳ್ಸೋಣ. PDU ಅಂತಂದ್ರೆ ಇದೊಂದು ಪ್ರೋಟೋಕಾಲ್ ಡೇಟಾ ಯೂನಿಟ್ ಅಂತ ಒಂದು ಎರಡು ಡಿವೈಸಸ್ ಮಧ್ಯೆ ಒಂದು ಕನೆಕ್ಟಿವಿಟಿ ಚೆಕ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೇ PC01 PC1 ಗೆ ಕಳಿಸ್ಬೇಕು ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಸಿಮ್ಯುಲೇಷನ್ ಪ್ಲೇ ದಿಸ್. ಸೊ ಅರೇಂಜ್ ಫಸ್ಟ್ ಸ್ವಿಚ್ ಹೋಗುತ್ತೆ ಅಂಡ್ ಸ್ವಿಚ್ ಇಂದ ಸ್ವಿಚ್ ಡಿಪೆಂಡಿಂಗ್ ಆನ್ ಮ್ಯಾಕ್ ಅಡ್ರೆಸ್ ಕರೆಕ್ಟ್ ಡಿವೈಸ್ ಗೆ ಹೋಗಿ ಈ ಒಂದು ಡೇಟಾನ ತಲುಪಿಸುತ್ತೆ ಅಂಡ್ ಇದು ಒಂದು ಮತ್ತೆ ಆ ಒಂದು PDU ನ ರಿಟರ್ನ್ ಕಳಿಸುತ್ತೆ. ಸೊ ಇದನ್ನ ಕನೆಕ್ಟಿವಿಟಿ ಚೆಕ್ ಮಾಡ್ತಿರೋದು. ಸೊ ಕರೆಕ್ಟ್ ಆಗಿ ಹೋಗಿ ಡೆಸ್ಟಿನೇಷನ್ ಡಿವೈಸ್ ಗೆ ತಲುಪಿಸ್ತು ಅಂತಂದ್ರೆ ಸೊ ಡೆಸ್ಟಿನೇಷನ್ ಡಿವೈಸಸ್ ಎಸ್ ಇಟ್ ಈಸ್ ರೀಚಬಲ್ ಅಂತ ಒಂದು ನೆಕ್ಸ್ಟ್ ರಿಟರ್ನ್ ಎಕೋ ರಿಪ್ಲೈ ಇಲ್ಲಿ ಸಕ್ಸಸ್ಫುಲ್ ಅಂತ ಇದೆ ಇಷ್ಟೇ. ಸೊ ಒಂದು ರಿಟರ್ನ್ ICMP ಎಕೋ ರಿಪ್ಲೈ ಇದೊಂದು ICMP ಎಕೋ ರಿಪ್ಲೈ ನ ಕಳಿಸಿ ರೀಚಬಲ್ ಅಂತ ಹೇಳುತ್ತೆ. ಸೊ ICMP ನ ಕಳಿಸೋದು ನಮಗೆ ಟೈಪ್ ಅಂದ್ರೆ ಇಂಟರ್ನೆಟ್ ಕಂಟ್ರೋಲ್ ಮೆಸೇಜ್ ಪ್ರೋಟೋಕಾಲ್ ಅಂತ. ಸೊ ಇದು ಎರಡು ಡಿವೈಸಸ್ ರೀಚಬಲ್ ಇದೆಯಾ ಅಂತ ಒಂದು ಟೆಸ್ಟ್ ಮಾಡೋದಕ್ಕೆ ನಾವು ಕಳಿಸ್ತಕ್ಕಂತ ಒಂದು PDU. ಓಕೆ, ಸೊ ಇದು ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಒಂದು ಲ್ಯಾನ್ ಸೆಟಪ್. ಸೊ ಇದಕ್ಕೆ ಲ್ಯಾನ್ 1 ಅಂತ ಕೊಡೋಣ. ಸೊ ಇದು ವಿತ್ ಇನ್ ಸೇಮ್ ಡಿವೈಸ್ ನೆಟ್ವರ್ಕ್ ಕಳಿಸ್ತಾ ಇದ್ದವು. ಸೊ ಇಫ್ ಡಿಫ್ರೆಂಟ್ ನೆಟ್ವರ್ಕ್ ಅಲ್ಲಿ ಡೇಟಾನ ಕಳಿಸ್ಬೇಕು ಅಂತಂದ್ರೆ ಹೆಂಗ್ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು ಲೋಕಲ್ ಏರಿಯಾ ನೆಟ್ವರ್ಕ್ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಅವಾಗ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಲೆಟ್ ಮಿ ಡಿಲೀಟ್ ದಿಸ್. ನೆಕ್ಸ್ಟ್ PC ಸೇಮ್ ಇದೇ ತರ. is happening. ಓಕೆ, ಸೊ ದೆನ್ ಇದನ್ನ ಸ್ವಿಚ್ ಇಂದ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕೇಬಲ್ ಸ್ಟ್ರೈಟ್ ಥ್ರೂ ಕೇಬಲ್. ಓಕೆ, ಸೊ ಇಲ್ಲಿ ಹೆಂಗೆ IP ಅಡ್ರೆಸ್ ಚೆಕ್ ಮಾಡಿದ್ದು ಸೆಟ್ ಮಾಡಿದ್ವು ಅದೇ ತರ ಇಲ್ಲೂ ಕೂಡ ಸೆಟ್ ಮಾಡಬೇಕು. ಡೆಸ್ಕ್ಟಾಪ್ IP ಕಾನ್ಫಿಗರೇಷನ್ 150 ಮಾಡಿದ್ವಲ್ಲ. ಓಕೆ, 192. ಸೊ ಸಬ್ನೆಟ್ ಮಾಸ್ಕ್ ಡಿಪೆಂಡಿಂಗ್ ಆನ್ ದಿಸ್ ಫಸ್ಟ್ ಆಕ್ಟೇಟ್ ಇದೆ ಸೆಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ PC3 ಸ್ಟಾಪ್ ಕಾನ್ಫಿಗರೇಷನ್. ಓಕೆ, ಸೊ ಇದೆಲ್ಲ ಸೆಟ್ ಆಯ್ತು. ಸೊ ಇವಾಗ ಈ ಲೈಕ್ ವಿತ್ ಇನ್ ದಿಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಫಸ್ಟ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಸ್ವಿಚ್ಗೆ ಹೋಗುತ್ತೆ. ಆಫ್ಟರ್ ದಟ್
ಸೊ ಡೆಸ್ಟಿನೇಷನ್ಗೆ ಬರುತ್ತೆ ಆ್ಯಂಡ್ ಇದು ಮತ್ತೆ ಇದು ICMP ಎಕೋ ರಿಪ್ಲೈ ಅಂತ ಸೋರ್ಸ್ ಡಿವೈಸಿಗೆ ಕಳಿಸುತ್ತೆ. ಇಲ್ಲಿ ನೋಡಿ ಇದೇನು ಇನ್ ಪ್ರೋಗ್ರೆಸ್. ಸೊ ದೆನ್ ಲೈಕ್ ಸಕ್ಸಸ್ಫುಲ್, ಎಸ್ ಇಟ್ ಈಸ್ ರೀಚಬಲ್ ಅಂತ. ಸೊ ಯಾ ಲೈಕ್ ವಿತ್ ಇನ್ ಲೋಕಲ್ ಏರಿಯಾ ನೆಟ್ವರ್ಕ್ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಸೊ ಇವಾಗ ಡಿಫ್ರೆಂಟ್ ನೆಟ್ವರ್ಕ್ಸ್ ಕನೆಕ್ಟ್ ಆಗಬೇಕು ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಓಕೆ, ಆ್ಯಂಡ್ ಈ ಎರಡು ಸ್ವಿಚಸ್ನ ನಾವು ಕನೆಕ್ಟ್ ಮಾಡಬೇಕು ಫಸ್ಟ್. ಅಂದರೆ ಎರಡು ನೆಟ್ವರ್ಕ್ನ ಕನೆಕ್ಟ್ ಮಾಡಬೇಕು ಅಂದರೆ ನಾವು ರೌಟರ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಮತ್ತೆ ಕೇಬಲ್ ತಗೊಳ್ಳೋಣ. ಕೇಬಲ್ ಡಿಫ್ರೆಂಟ್ ಡಿವೈಸಿಂದ, ಸೊ ಸ್ಟ್ರೈಟ್ ಥ್ರೂನ ತಗೊತೀನಿ. ಓಕೆ, ಅದೇ ಥರ ಈ ಸ್ವಿಚ್ನ ಕನೆಕ್ಟ್ ಮಾಡೋಣ. ಸೊ ಇಲ್ಲಿ ಸ್ಟಿಲ್ ರೆಡ್ ಆರೋಸ್ನ ತೋರಿಸ್ತಿದೆ, ಅಂದರೆ ನಾವಿನ್ನು ಲೈಕ್ ರೌಟರ್ ಗೇಟ್ವೇನ ನಾವು ಸೆಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ರೌಟರ್ಗೆ ಹೋಗಬೇಕು. ಸೊ ಡಿವೈಸ್ ಇಸ್ ಸ್ಟಿಲ್ ವೋಟಿಂಗ್. ಸೊ 1 minute. ಓಕೆ, ಸೊ ಇಲ್ಲಿ ಕಾನ್ಫಿಗರೇಷನ್ಗೆ ಬಂದ್ಬಿಟ್ಟು ಸೊ ಒಂದು ಗೇಟ್ವೇನ ನಾವು ಸೆಟ್ ಮಾಡಬೇಕು. ಸೊ ಇಲ್ಲಿ ಯಾವ ಅಡ್ರೆಸ್ ಇರಬೇಕು ಅಂತಂದ್ರೆ ನಾವು ಫಸ್ಟ್, ಸೊ ಇಲ್ಲಿ ಫಸ್ಟ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಲ್ಲಿ ಯಾವ ಒಂದು ನೆಟ್ವರ್ಕ್ಸ್ನ ಯೂಸ್ ಮಾಡಿದ್ವಿ, IP ಅಡ್ರೆಸಸ್ನ ಯೂಸ್ ಮಾಡಿದ್ವಿ, ಅದನ್ನ ಬಿಟ್ಟು ನಾವು ಬೇರೆದನ್ನ ಸೆಟ್ ಮಾಡಬೇಕು ಇಲ್ಲಿ. ಬಟ್ ಸೇಮ್ ನೆಟ್ವರ್ಕ್ ಯಾವ್ದು ಸೆಟ್ ಮಾಡಿದ್ವಿ, ಯಾವ 150.1.1.3. ಸೊ 1.1.1 ಯೂಸ್ ಮಾಡಿದ್ವಿ ಆ್ಯಂಡ್ 2 ಯೂಸ್ ಮಾಡಿದ್ವಿ ಆ್ಯಂಡ್ 3 ಯೂಸ್ ಮಾಡಿರಲಿಲ್ಲ. ಸೊ ಐ ಆಮ್ ಯೂಸಿಂಗ್ ದಟ್ ನಾವು. ಓಕೆ, ಆ್ಯಂಡ್ ಇಲ್ಲಿ ನಾವು ಇದನ್ನ ಆನ್ ಅಂತ ಕೊಡಬೇಕು. ಸೊ ಅವಾಗ ಅಲ್ಲಿ ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೌಟರ್ಗೂ ನಾವು ಎನೇಬಲ್ ಮಾಡಬೇಕು. ಸೊ ಇಲ್ಲಿ ಯಾವ್ದು ಯೂಸ್ ಮಾಡಿದ್ವಿ, 192.168.1.3. ಫೈನ್, ಆನ್. ಓಕೆ, ಸೊ ಇದೆಲ್ಲ ಸೆಟ್ ಆಯಿತು. ಇದು ಈ ಆರೆಂಜ್ ಏನಕ್ಕೆ ತೋರಿಸ್ತಿದೆ ಅಂತಂದರೆ ಸ್ಟಿಲ್ ಈ ಒಂದು ಲೋಕಲ್ ಏರಿಯಾ ನೆಟ್ವರ್ಕು ಆ ಒಂದು ರೌಟರ್ ಗೇಟ್ವೇಗೆ ಎನೇಬಲ್ ಆಗೋದಕ್ಕೆ ವೆಯ್ಟ್ ಮಾಡ್ತಿದೆ. ಸೊ ನಾವು ಹಾಗಾಗಿ ಈ ಎಲ್ಲ ಡಿವೈಸಸ್ಸನ್ನು ಕೂಡ ಈ ಒಂದು ರೌಟರ್ ಗೇಟ್ವೇ ಏನಿದೆ ಅದನ್ನು ನಾವಿಲ್ಲಿ ಸೆಟ್ ಮಾಡಬೇಕು. ಸೊ ಏನಿಲ್ಲ, ಫಸ್ಟ್ ಎಲ್ಲಿ ಹೋಗಿದ್ವಿ ಅಲ್ಲಿ ಹೋಗಬೇಕು. IP ಕಾನ್ಫಿಗರೇಷನ್, ಇಲ್ಲಿ ಡಿಫಾಲ್ಟ್ ಗೇಟ್ವೇನ ತೆಗೆದು ಏನು ಯೂಸ್ ಮಾಡಿದ್ವಿ, 150.1.1.3. ಅದೇ ಥರ ಇಲ್ಲೂ ಕೂಡ ಡೆಸ್ಕ್ಟಾಪ್ ಕಾನ್ಫಿಗರೇಷನ್ ಆ್ಯಂಡ್ ದೆನ್ ಆ್ಯಂಡ್ ಈ ಸೈಡು ಅಷ್ಟೇ. ಎಲ್ಲ ಗೇಟ್ವೇನ ನಾವು ಸೆಟ್ ಮಾಡಬೇಕು. 3 ಯೂಸ್ ಮಾಡಿಲ್ಲ. ಸೊ ಕಾನ್ಫಿಗರೇಷನ್ಸ್, ಓಕೆ, ಯಾ ನಾವು ಇಟ್ ಈಸ್ ಪರ್ಫೆಕ್ಟ್. ನಾನು ಹಾಗೆ ಎಡಿಟ್ ಮಾಡ್ತೀನಿ, ಒಂದು ನಿಮಿಷ. This is 192. ಓಕೆ, ಆ್ಯಂಡ್ ರೌಟರ್ ಗೇಟ್ವೇ ಬಂದು ನಾವು ಯೂಸ್ ಮಾಡಿರೋದು, ಸೊ ಈ ಕಡೆ 192.168.1.3, ಈ ಕಡೆ 150. ಈಗ ನಾವು ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನೆಟ್ವರ್ಕ್ ಪಾರ್ಟ್ ಮತ್ತು ಒಂದು ಹೋಸ್ಟ್ ಪಾರ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಂತ. ಇಲ್ಲಿ ನಾವು ಸೇಮ್ ನೆಟ್ವರ್ಕ್ ಇದೆ ಆ್ಯಂಡ್ ಡಿಫ್ರೆಂಟ್ ಡಿವೈಸಸ್ ಇದೆ. ಓಕೆ, ಸೊ ಇಲ್ಲಿ ನೆಟ್ವರ್ಕ್ ID ಸೇಮ್ ಇರುತ್ತೆ ನಮಗೆ, ಲೈಕ್ 150.1.1 ಆ್ಯಂಡ್ 150.1.1.
ಬಟ್ ಹೋಸ್ಟ್ ಐ ಡಿ ಮಾತ್ರ ನಮಗೆ ಡಿಫ್ರೆಂಟ್ ಇರುತ್ತೆ, ಲೈಕ್ 1 2 ಆ ಥರ. ಓಕೆ, ಸೊ ಫಸ್ಟ್ 3 ಏನಿದೆ ಅದು ನೆಟ್ವರ್ಕ್ ಪಾರ್ಟ್, ಅಂಡ್ ಲಾಸ್ಟ್ ಅಲ್ಲಿ ಏನಿದೆ ದಟ್ ಈಸ್ ಹೋಸ್ಟ್ ಪಾರ್ಟ್. ಓಕೆ, ಅಂಡ್ ನೌ ವಿಲ್ ಟ್ರೈ ಟು ಸೆಂಡ್ ಡೇಟಾ ಲೈಕ್ ವಿಡಿಯೋ ಫ್ರಮ್ PC0 ಟು PC2, ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ 1 ಇಂದ ಲೋಕಲ್ ಏರಿಯಾ ನೆಟ್ವರ್ಕ್ 2 ಗೆ ಕಳ್ಸೋಣ. and edit this. Okay, simulation will play this. Okay, switch ಹೋಯ್ತು, ಅಂಡ್ ಸ್ವಿಚ್ ಇಂದ ರೌಟರ್ ಹೋಗುತ್ತೆ ಬಿಕಾಸ್ ಮ್ಯಾಕ್ ಅಡ್ರೆಸಸ್ ಇಲ್ಲಿ ಯಾವುದು ಮ್ಯಾಚ್ ಆಗಿಲ್ಲ. ಅಂಡ್ ನೆಕ್ಸ್ಟ್ ಸೆಕೆಂಡ್ ನೆಟ್ವರ್ಕ್ ನ ಒಂದು ಸ್ವಿಚ್ ಬರುತ್ತೆ, ಅಂಡ್ ಆ ಸ್ವಿಚ್ ಡಿಪೆಂಡಿಂಗ್ ಆನ್ ಮ್ಯಾಕ್ ಅಡ್ರೆಸ್ ಕರೆಕ್ಟ್ ಡೆಸ್ಟಿನೇಷನ್ ಹೋಗಿ ಆ ಒಂದು PDU ನ ತಲುಪಿಸುತ್ತೆ. ಈ PDU ಮತ್ತೆ ರಿಟರ್ನ್ ಸೋರ್ಸ್ ಡಿವೈಸ್ಗೆ ಹೋಗುತ್ತೆ, ಜಸ್ಟ್ ಟು ಕನ್ಫರ್ಮ್ ದಟ್ ಕನೆಕ್ಷನ್ ಲೈಕ್ ಇಟ್ಸ್ ರೀಚಬಲ್ ಅಂತ ಹೇಳೋದಕ್ಕೆ. then to this switch and switch in the source computer. Yes, and now it is successful. Okay, ಸೊ ಇದು ಹೆಂಗೆ ಒಂದು ಡಿಫ್ರೆಂಟ್ ನೆಟ್ವರ್ಕ್ಸ್ ಕಮ್ಯುನಿಕೇಟ್ ಮಾಡುತ್ತೆ ಅಂತ. ಸೊ ಸೇಮ್ ನೆಟ್ವರ್ಕ್ ಅಲ್ಲಿ ಆದ್ರೆ ಡಿವೈಸಸ್ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಲೈಕ್ PC0 ಅಂಡ್ PC2ಗೆ ಡೇಟಾ ಕಳಿಸ್ಬೇಕು ಅಂತಂದ್ರೆ ವಿತೌಟ್ ದಿಸ್ ರೌಟರ್ ಅದು ಒಂದು ಕಳ್ಸೋದಕ್ಕೆ ಆಗೋದಿಲ್ಲ. ಬಟ್ ಈ ಒಂದು ಸ್ವಿಚಸ್ ನಾವು ಅಂದ್ರೆ ಎರಡು ನೆಟ್ವರ್ಕ್ ನಾವು ರೌಟರ್ ಇಂದ ಕನೆಕ್ಟ್ ಮಾಡಿ ಈ ಎರಡು ನೆಟ್ವರ್ಕ್ ಡೇಟಾ ಕಮ್ಯುನಿಕೇಶನ್ ಆಗೋ ತರ ನಾವು ಮಾಡ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ನಾನು ಹಬ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಸ್ವಿಚ್ ಅಲ್ಲಿ ಮ್ಯಾಕ್ ಅಡ್ರೆಸ್ ನೋಡ್ಬಿಟ್ಟು ಕರೆಕ್ಟ್ ಆಗಿ ಅದೇ ಡಿವೈಸ್ಗೆ ಹೋಗಿ ಡೇಟಾನ ತಲುಪಿಸಿತ್ತು. ಬಟ್ ಹಬ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ ಮತ್ತೆ ಹಬ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ. ಯಾವ ತರ ಡಿವೈಸಸ್ ಕನೆಕ್ಟ್ ಮಾಡಿದ್ವಿ ಅದೇ ತರ ಹಬ್ಬಿಗೂ ಮಾಡಬೇಕು. ಸೊ ಲೈಕ್ 3 ಡಿವೈಸಸ್ ತಗೊಂತಿದೀನಿ. ಇವಾಗ ಎಲ್ಲ ಡಿವೈಸಸ್ ನ ಹಬ್ಬಿಗೆ ಕನೆಕ್ಟ್ ಮಾಡಬೇಕು. ಸೊ ಅದೇ ತರ ಸ್ಟ್ರೈಟ್ ಥ್ರೂ ಕೇಬಲ್ ಯೂಸ್ ಮಾಡ್ಕೊಂಡು ನಾವು ಎಲ್ಲ ಡಿವೈಸಸ್ ನ ಹಬ್ಬಿಗೆ ಕನೆಕ್ಟ್ ಮಾಡಬೇಕು ಅಂತೆ. ಸೊ ಇವಾಗ ಯಾವ ತರ ನಾವು ಒಂದು IP ಅಡ್ರೆಸಸ್ ನ ಡಿವೈಸಸ್ ಗೆ ಲಾಸ್ಟ್ ಅಲ್ಲಿ ಆಡ್ ಮಾಡಿದ್ವು ಅದೇ ತರ ಇದಕ್ಕೂ ಆಡ್ ಮಾಡಬೇಕು. ಕನೆಕ್ಟ್ ಆಗಿದೆ, ವಿಡಿಯೋ ಕಳ್ಸೋಣ. PC4 ಟು PC5. ಸೊ ಇವಾಗ ಅದು ಹಬ್ಬಿಗೆ ಹೋಯ್ತು. ಹಬ್ PC5ಗೆ ಮಾತ್ರ ಕಳ್ಸಲ್ಲ, ಬಟ್ PC6ಗೂ ಫಾರ್ವರ್ಡ್ ಮಾಡುತ್ತೆ. ಬಟ್ PC6 ಅದನ್ನ ಇಗ್ನೋರ್ ಮಾಡುತ್ತೆ, ಅಂಡ್ PC5 ಮಾತ್ರ ICMP ಎಕೋ ರಿಪ್ಲೈನ ಸೋರ್ಸ್ ಡಿವೈಸ್ಗೆ ಕಳಿಸುತ್ತೆ. ಸೊ ಇದು ಲೈಕ್ ಅನ್ನೆಸೆಸರಿ ಟ್ರಾಫಿಕ್ ನ ಕ್ರಿಯೇಟ್ ಮಾಡುತ್ತೆ. ಅಂತಂದ್ರೆ ಡಿಫ್ರೆಂಟ್ ಡಿವೈಸಸ್ಗೆ ಆ ಡೇಟಾ ಬೇಡ ಅಂತಂದ್ರೂ ಕೂಡ ಸುಮ್ಮನೆ ಫಾರ್ವರ್ಡ್ ಮಾಡುತ್ತೆ. ಸೊ ಹಂಗಾಗಿ ನಾವು ಇವಾಗ ಅಷ್ಟು ಹಬ್ ನ ಯೂಸ್ ಮಾಡಲ್ಲ, ಸ್ವಿಚ್ ನ ಯೂಸ್ ಮಾಡ್ತೀವಿ. ಸೊ ಲೈಕ್ ಅದೇ ತರ ಇನ್ನೊಂದು ಡಿವೈಸ್ ಕನೆಕ್ಟ್ ಮಾಡಿ ನೋಡೋಣ. ಸೇಮ್ ಕನೆಕ್ಟ್ ಮಾಡಬೇಕು ಅಂಡ್ ದೆನ್ IP ಅಡ್ರೆಸ್ ಸೆಟ್ ಮಾಡಬೇಕು. ಸೊ ಇವಾಗ PDU ಕಳ್ಸೋಣ.